ಸಮಸ್ಯೆ ಅಲ್ಲಿ ಒಂದು 500 ಎಕರೆ ಅಕ್ವೈರ್ ಮಾಡ್ಕೊಂಡು KDB ಅವರು ಒಂದು 254 ಎಕರೆನಲ್ಲಿ ಪ್ಲಾಟ್ಸ್ಗಳನ್ನು ರೆಡಿ ಮಾಡಿ ಎಲ್ಲರಿಗೂ ಹಂಚಿಕೆ ಮಾಡಿದ್ರು. ಆ ಹಂಚಿಕೆ ಮಾಡೋ ಟೈಮಲ್ಲಿ ಇವರು EC ತೊಗೊಳ್ಬೇಕಿತ್ತು, ಅಂದರೆ ಪರಿಸರ ವಿಮೋಚನಾ ಪತ್ರದ KDB ಅವರು ತೊಗೊಂಡು ಆಮೇಲೆ ನಮಗೆ ಅಲಾಟ್ ಮಾಡಬೇಕಿತ್ತು. ಬಟ್ ಅವರು ತರಾತುರಿಯಲ್ಲಿ ಅದನ್ನು ತಗೊಳ್ಳದೆ ನಮಗೆಲ್ಲ ಅಲಾಟ್ ಮಾಡಿದ್ರು. ನಾವು ಒಂದು ಎಕರೆಗೆ 62 ಲಕ್ಷ ರೂಪಾಯಿ ಅಷ್ಟು ಕೊಟ್ಟು ತೊಗೊಂಡಿದ್ದೀವಿ ಜಾಗನ. ಈಗ ತೊಗೊಂಡಾದ್ಮೇಲೆ ಈಗ ಏನಾಗಿದೆ, ಸುಪ್ರೀಂ ಕೋರ್ಟಿಂದ ಒಂದು ಆದೇಶ ಬಂದಿದೆ, ಅಲ್ಲಿ EC ಇಲ್ಲದೆ ಇರೋದ್ರಿಂದ ಅಲ್ಲಿ ಯಾವುದೇ ಆದ ಕೈಗಾರಿಕಾ ಚಟುವಟಿಕೆಗಳನ್ನು ನಡೆಸಬಾರ್ದು ಅಂತ ಹೇಳ್ತಾ ಇದ್ದಾರೆ. ನಾವು ಸಾಲ ಮಾಡಿ ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿ ಈಗ ನಾವು ದುಡ್ಡು ಕಟ್ಟಿದ್ದೀವಿ, ಕೈಗಾರಿಕೆನೂ ನಡ್ಸೋಕ್ಕಾಗಲ್ಲ. ಈ ಕೈಗಾರಿಕೆ ನಡೆಸಿದರೆ ಹೆಚ್ಚು ಕಮ್ಮಿ ಒಂದು 2,000 ಜನಕ್ಕೆ ಆದರೂ ಕೆಲಸ ಸಿಕ್ಕಿರೋದು, ನಮಗೆಲ್ಲ ಜೀವನಕ್ಕೆ ಒಂದು ವ್ಯವಸ್ಥೆ ಆಗಿರೋದು. ಈ ಯಾವುದನ್ನು ಆಗದೆ ಈಗ ಸರ್ಕಾರ KDB ಅವರ ತಪ್ಪು ನಿರ್ಧಾರದಿಂದ ಈಗ ನಾವೆಲ್ಲ ತೊಂದರೆ ಅನುಭವಿಸಾಗಿದೆ. ಈಗ ನಾವು ಸಾಲ ಮಾಡಿ ಬಡ್ಡಿ ಕಟ್ಕೊಂಡು ಫುಲ್ ಹೈರಾಣಾಗಿ ಹೋಗಿದ್ದೀವಿ. ಹಾಗಾಗ್ಬಿಟ್ಟು ಸರ್ಕಾರ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ, KDB ಅವರು ಮತ್ತು ಕೈಗಾರಿಕಾ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಿ, ಎಸ್ಪೆಷಲಿ ಕೈಗಾರಿಕಾ ಸಚಿವ MB ಪಾಟೀಲ್ರವರು ಇದನ್ನು KDBಯಿಂದ ಸುಪ್ರೀಂ ಕೋರ್ಟಲ್ಲಿ ಈ ಕೇಸನ್ನು ಇದು ಮಾಡಿಸಿ ವಜಾ ಮಾಡಿಸಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನಾವು ಇಂಡಸ್ಟ್ರಿಗಳು ಸಾಲ ಮಾಡಿ ಆಗಿರೋಂಥ ಇದಕ್ಕೆ ಭಾರಿ ತೊಂದರೆಯಲ್ಲಿದ್ದೀವಿ. ನಮ್ಮನ್ನು ಈ ತೊಂದರೆಯಿಂದ ಪಾರು ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಸರ್. ಕೋರ್ಟಲ್ಲಿ ಏನು ಆರ್ಡರ್ ಆಗಿದೆ ಅಂದರೆ EC ಇಲ್ಲದೆ ಇರೋವಂಥ ಇಡೀ ಭಾರತದಲ್ಲಿರೋ ಎಲ್ಲ EC ಇಲ್ಲದೆ ಯಾವ ಇಂಡಸ್ಟ್ರಿಯಲ್ ಲೇಔಟ್ ಆಗಿದೆ ಎಲ್ಲದನ್ನು ಸ್ಟಾಪ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಪರಿಸರ ವಿಮೋಚನಾ ಪತ್ರ ಇಲ್ಲದೆ ಅಂತ ಮಾಡೋಂಥದ್ದು. ಈಗ ಯಾವುದೇ ಒಂದು ಇಂಡಸ್ಟ್ರಿ ಮಾಡೋದಾಗಲಿ, ಒಂದು ಲೇಔಟ್ ಮಾಡೋದಾಗಲಿ, ಯಾವುದೇ ಮಾಡಿದ್ರು EC ತಗೊಳ್ಳೇಬೇಕು, ಪರಿಸರದ ವಿಮೋಚನಾ ಪತ್ರ ತಗೋಬೇಕು ಪರಿಸರ ಇಲಾಖೆಯಿಂದ. ಇದು ಆಗದೆ ಇರೋದ್ರಿಂದ ಈಗ ಸುಪ್ರೀಂ ಕೋರ್ಟು ಅದನ್ನು ಸ್ಟಾಪ್ ಮಾಡಿದೆ, ಯಾವುದೇ ಆದ ಕೈಗಾರಿಕಾ ಚಟುವಟಿಕೆ ನಡೆಸಬಾರ್ದು ಅಂತ ಹೇಳಿದ್ದಾರೆ. ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರ ಬೇಗನೆ ಇದನ್ನು ಯಾವುದಾದ್ರು ಒಂದು ಸೊಲ್ಯೂಷನನ್ನು ಮಾಡಬೇಕು ಅಂತೇಳಿ ನಮ್ಮ ವಿನಂತಿ. ನಮಗೀಗ ಇದನ್ನು ಪರಿಸರ ವಿಮೋಚನಾ ಪತ್ರ ಇಲ್ಲದೆ ಇರೋದ್ರಿಂದ ನಾವು ಬ್ಯಾಂಕಿಗೆ ಹೋದ್ರೂ ನಮಗೆ ಫೈನಾನ್ಸ್ ಸಿಗ್ತಾಯಿಲ್ಲ, ಮತ್ತು KDBಯಿಂದನೇ ನಮಗೆ ಯಾವುದೇ ಪ್ಲ್ಯಾನ್ಗಳು ಅಪ್ರೂವಲ್ ಕೊಡ್ತಾ ಇಲ್ಲ, ಲೈಸೆನ್ಸ್ ಕೊಡ್ತಾ ಇಲ್ಲ. ನಾವು ಅಲ್ಲಿ ಏನು ಮಾಡೋಕ್ಕೆ ಬರೋಲ್ಲ. ಅಲ್ಲಿ ನಮ್ಮ ಒಂದು ಇದರಲ್ಲೂ ಸದಾ ಒಂದು ಕಾಂಪೌಂಡ್ ಹಾಕೋಕ್ಕೂ ಬಿಡ್ತಾ ಇಲ್ಲ ಅವರು. ಮತ್ತೆ ತಪ್ಪಿರೋದು ಅವ್ರದೇನೆ, KDB ತಪ್ಪಿರೋದು ಅವರೇ. ಪರಿಸರ ವಿಮೋಚನಾ ಪತ್ರ ತಗೊಳ್ದೇನೆ ಮಾಡಿ ಈಗ ಅವರೇ ಪರ್ಮಿಷನ್ ಕೊಡ್ತಿಲ್ಲ. ಕೇಳಿದ್ರೆ ಇಲ್ಲ ಸುಪ್ರೀಂ ಕೋರ್ಟಲ್ಲಿ ಇದೇ ರೀತಿ ಆಗಿದೆ, ಅದು ಕ್ಲಿಯರೆನ್ಸ್ ಆದಮೇಲೆ ನೀವು ಏನಾದ್ರು ಮಾಡ್ಬೋದು, ಮುಂದೆ ನಾವು ನೋಡ್ತೀವಿ ಹೇಳ್ತೀವಿ ಅಂತಾರೆ. ಅಲ್ಲಿ ತನಕ ನಮಗೆ ಯಾವುದೇ ಬಡ್ಡಿ, ಇಂಟ್ರೆಸ್ಟು, ದಂಡ ಯಾವುದನ್ನು ನಮಗೆ ವಿಧಿಸಬಾರ್ದು ಅಂತೇಳಿ ಈ ಮೂಲಕ KDB ಅವರಿಗೆ ಮತ್ತು ಕೈಗಾರಿಕಾ ಸಚಿವರಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಸರ್, ನಾವು ಒಂದು ಎಕರೆಗೆ 62 ಲಕ್ಷ ಇದೆ. ಕೆಲವರಿಗೆ ಅರ್ಧ ಎಕರೆ ಅಲಾಟ್ ಆಗಿದೆ, ಕೆಲವರಿಗೆ 3/4 ಎಕರೆ, ಕೆಲವರಿಗೆ 1 ಎಕರೆ, ಕೆಲವರಿಗೆ 2 ಎಕರೆ, ಕೆಲವರಿಗೆ ಒಂದು 100/50 1/4 ಎಕರೆ, ಈ ರೀತಿ ವಿವಿಧ ಅಳತೆದು ಮಾಡಿದ್ದಾರೆ. ಅದು ಲೇಔಟ್ ಪ್ರಕಾರ ಅದನ್ನೆಲ್ಲ ತಗೊಂಡಿದ್ದಾರೆ. ಎಲ್ಲರೂ ಈಗ ಹೆಚ್ಚು ಕಮ್ಮಿ ಮಿನಿಮಮ್ 10 ರಿಂದ 15 ಲಕ್ಷ ರೂಪಾಯಿ ಅಂತೂ ಮಿನಿಮಮ್ ಆಗುತ್ತೆ. ಎಲ್ಲರೂ ಅಷ್ಟು ದುಡ್ಡು ಹಾಕಿ ತಗೊಂಡಿದ್ದೀವಿ. ಒಂದು 124 ಜನ ತಗೊಂಡಿದ್ದೀವಿ. ಆದರೆ ಈಗ ಯಾರಿಗೂ ಏನೂ ಮಾಡೋಕ್ಕಾಗ್ತಿಲ್ಲ. ದುಡ್ಡು ಕಟ್ಟಿಬಿಟ್ಟು ನಾವು ಸುಮ್ಮನೆ ಬಡ್ಡಿ ಕಟ್ಟೋ ಪರಿಸ್ಥಿತಿ ಆಗಿದೆ. ಇಲ್ಲ, ಈಗೇನಾಗಿದೆ ಅಂದರೆ ಫಸ್ಟು ಸ್ಟಾರ್ಟಿಂಗ್ ಈ ಸುಪ್ರೀಂ ಕೋರ್ಟ್ ಆರ್ಡ್ರ್ ಬರೋಕ್ಕಿಂತ ಮುಂಚೆ ಒಂದು 19 ಜನಕ್ಕೆ ಮಾತ್ರ ಪರ್ಮಿಷನ್ ಅವ್ರು ಹಾಕಿದ್ರು. ಅವರೆಲ್ಲ ಸ್ವಲ್ಪ ಇದೆಲ್ಲ ಮಾಡಿಕೊಂಡು ಮಾಡಿದ್ರು. ಅವ್ರಿಗೆ ಮಾತ್ರ ಏನಿದ್ರು ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿದೆ, ಕೆಲವರು ಅದರಲ್ಲೂ ಕಟ್ಟಿಲ್ಲ. ಅದರಲ್ಲಿ ಎಸ್ಪೆಷಲಿ ಹೇಳ್ಬೇಕಾದ್ರೆ ನಮ್ಮ ಸಹಕಾರ್ಯದರ್ಶಿ ಫಕ್ರುದ್ದೀನ್ ಅವರು ದುಬೈನಲ್ಲಿ 2.5 ಲಕ್ಷ ರೂಪಾಯಿ ಕೆಲಸ ಇತ್ತು, ಅದನ್ನು ಬಿಟ್ಟು ಬಂದು ಇಲ್ಲಿ ಇಂಡಸ್ಟ್ರಿ ಮಾಡಬೇಕು ಅಂತ ಬಂದ್ಬಿಟ್ಟು KSFCಯಿಂದ ಲೋನ್ ಮಾಡಿ ಒಂದು ವಾಟರ್ ಪ್ಯೂರಿಫೈಯಿಂಗ್ ಪ್ಲಾಂಟ್ ಹಾಕಿದ್ರು. ಅವ್ರ ಪರಿಸ್ಥಿತಿ ಏನಾಗಿದೆ ಅಂತೇಳಿ ಈಗ ಅವರು ಬಡ್ಡಿ ಕಟ್ಟಕ್ಕಾಗದೆ ಅಷ್ಟು ತೊಂದರೆಯಲ್ಲಿದ್ದಾರೆ. ಮನೆ ಸೇಲ್ ಮಾಡಿ, ಆಸ್ತಿ ಮಾಡಿ ಸೇಲ್ ಮಾಡಿ KSFCಗೆ ಬಡ್ಡಿ ಮತ್ತೆ ಇದು ಕಟ್ಟಿದ್ದಾರೆ. ಆ ಪರಿಸ್ಥಿತಿ ಬಂದಿದೆ. ಇಷ್ಟೆಲ್ಲ ತೊಂದರೆ ಆಗಿದೆ. ಇಲ್ಲ, ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ಲಿಕ್ಕೆ ಬರಲ್ಲ, ಸರ್ಕಾರದ ವತಿಯಿಂದನೇ ಹೋಗ್ಬೇಕು. ಯಾಕಂದರೆ KDB ಮಾಡಿರೋ ತಪ್ಪು ಅವರೇ ನಮಗೆ ಇದನ್ನು ಸರಿ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಆಗ್ರಹ ಇದೆ ಇದರಲ್ಲಿ. ಹಾಂ, ಯಾವ್ದಾದ್ರು ಕೆಲವೊಂದು ಇಂಡಸ್ಟ್ರಿಗಳು ಇನ್ ಕೇಸ್ ಈಗ ನಾವು ಇಂಡಸ್ಟ್ರಿ ಈಗ ತಗೊಂಡಿದ್ದೀವಿ, ಒಂದು 19 ಜನಕ್ಕೆ ಕೊಟ್ಟಿದ್ದಾರೆ. ಬಟ್ ಅವರಲ್ಲಿ ಏನಾದರೂ ರೆಡ್ ಝೋನಲ್ಲಿ ಇರೋ ಇಂಡಸ್ಟ್ರಿ ಅಕಸ್ಮಾತ್ ಅದು ಪರಿಸರ ಪತ್ರ ಸಿಗದೇ ಇರೋವಂಥ ಯಾವ್ದಾದ್ರು ಇಂಡಸ್ಟ್ರಿಗಳಿದ್ರೆ ಅದನ್ನು ಕೆಡವಬೇಕು ಅಂತಲೂ ಸದಾ ಸುಪ್ರೀಂ ಕೋರ್ಟಲ್ಲಿ ಆರ್ಡರ್ ಆಗಿದೆ. ಇದೆ. ಇಲ್ಲ, ಈ ಥರದ್ದು ಯಾರು ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಮಾಡಿಲ್ಲ. ಬೇರೆ ಕಡೆ ಏನು ಮಾಡಿದಾರೆ ಗೊತ್ತಿಲ್ಲ. ಕೋರ್ಟಿಗೆ ಬಂದು ಇದು ಫಸ್ಟ್ ಬಂದು ECಗೆ ತಗೊಳ್ಳಿಕ್ಕೆ ಅಂಥೇಳಿ KDB ಅವರು ಒಂದು ಹೈದರಾಬಾದ್ ಕಂಪ್ನಿಗೆ ಒಬ್ರಿಗೆ ಕೊಟ್ಟರು.
ಆ ಕೋವಿಡ್ ಟೈಮಲ್ಲಿ ಏನಾಯಿತು, ಅವರು ಅದನ್ನು ಕಂಪ್ಲೀಟ್ ಮಾಡದೇ ಇರೋಕ್ಕೆ ಇನ್ನೊಬ್ರಿಗೆ ಯಾರಿಗೋ ಒಬ್ರಿಗೆ ಕೊಟ್ಟರು, ಚೆನ್ನೈ ಕಂಪ್ನಿಗೆ. ಅವರು ಸತ ಯಾವುದು ಆಗದಿದ್ದಾಗ ಅದನ್ನು ಇನ್ನೂ ಪ್ರೊಸೆಸ್ಸಲ್ಲೇ ಇರಬೇಕಾದ್ರೆ ಅಷ್ಟೊತ್ತಿಗೆ ಹೈದರಾಬಾದಿಂದ ಫಾತಿಮಾ ಅಂತ ಒಬ್ಬರು ಲೇಡಿ ಅಂತೆ, ನಮಗೂ ವಿಚಾರ ಗೊತ್ತಿಲ್ಲ, ಯಾರೋ ಹೇಳಿದ್ದು. ಅವರು ಸುಪ್ರೀಂ ಕೋರ್ಟಲ್ಲಿ ಈ ರೀತಿ EC ಇಲ್ದೇ ಇಡೀ ಇಂಡಿಯಾದಲ್ಲಿ ತುಂಬ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳು ನಡೀತಾ ಇದ್ದಾವೆ ಅಂತೇಳಿ ಹಾಕಿದಾಗ ಸುಪ್ರೀಂ ಕೋರ್ಟ್ ಅದನ್ನು ಫುಲ್ ಕನ್ಸಿಡರ್ ಮಾಡಿ ಈ ಜನರಲೈಸ್ಡ್ ಒಂದು ಆರ್ಡರ್ನ ಮಾಡಿದ್ದಾರೆ. ಇಡೀ ಇಂಡಿಯಾಕ್ಕೆ ಅಪ್ಲೈ ಆಗಂಗೆ ಯಾವುದೇ ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ EC ಇಲ್ಲ ಅಂತ ಹೇಳಿದ್ರೆ ಅದನ್ನು ಸ್ಟಾಪ್ ಮಾಡಬೇಕು ಅಂತೇಳಿ ಆರ್ಡರ್ ಆಗಿದೆ. ಕರ್ನಾಟಕದಲ್ಲಿ 4 ಇದೆ. ಒಂದು ಶಿವಮೊಗ್ಗ ದೇವಕಾತಿಕೊಪ್ಪ, ಇನ್ನೊಂದು ರಾಮನಗರ, ಕುಡ್ತಿನಿ ಅಂತೇಳಿ ಬಳ್ಳಾರಿ ಹತ್ರ, ಮತ್ತು ಇನ್ನೊಂದು 4 ಇಂಡಸ್ಟ್ರಿಯಲ್ ಎಸ್ಟೇಟು ಈ ರೀತಿ ಇದೆ ಪ್ರೆಸೆಂಟು. EC ಇಲ್ಲದೆ KDB ಅಲರ್ಟ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟಿಗೆ ಫಾತಿಮಾ ಅನ್ನೋ ಒಬ್ಬರು ಲೇಡಿ, ಫ್ರಮ್ ಹೈದರಾಬಾದ್ ಹಾಕಿರೋದು. ನಾನು ಅಧ್ಯಕ್ಷ K ಮಂಜುನಾಥ್, ಉಪಾಧ್ಯಕ್ಷ ವಸಂತ್ ಕುಮಾರು. ಸರ್ ನನ್ನ ಹೆಸರು ಫಕ್ರುದ್ದೀನ್ ಸಿದ್ದಿಕಿ ಅಂತ. ಆ್ಯಕ್ಚುಲಿ ನಾನು NRI ಸೌದಿನಲ್ಲಿ ಕೆಲಸ ಮಾಡ್ತಾಯಿದ್ದೆ, 2.5 ಲಕ್ಷ ರೂಪಾಯಿ ಸ್ಯಾಲ್ರಿಗೆ. ಈ ಅಲಾಟ್ಮೆಂಟ್ ಮಾಡೋದಕ್ಕೆ ನಾನು ಅಲ್ಲಿ ರಿಸೈನ್ ಮಾಡಿ ಬಂದೆ. ವಿತಿನ್ 6 ಮಂತ್ ದೇ ಟೋಲ್ಡ್ ಮೀ ದೇ ಆರ್ ಪ್ರೊವೈಡಿಂಗ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಆಲ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ. ಅದಕ್ಕೆ ನಾನು ರಿಸೈನ್ ಮಾಡಿ ಬಂದಾದಮೇಲೆ 8 ವರ್ಷ ಆದರೂ ನನಗೆ ಕರೆಂಟ್ ಕೊಟ್ಟಿಲ್ಲ ಅವರು. ಈಗ ರೀಸೆಂಟ್ಲಿ ಲಾಸ್ಟ್ ಇಯರ್ ನನಗೆ ಕರೆಂಟ್ ಕೊಟ್ಟರು. ಆಮೇಲೆ ಇನ್ನೊಂದು ಏನಂದರೆ ಅಲ್ಲಿ ಬೇರೆ ಏನು ಬೇಸಿಕ್ ಫೆಸಿಲಿಟೀಸ್ ಇಲ್ಲ, ಸಬ್ಸ್ಟೇಷನ್ ಇಲ್ಲ. 17 ಕಿಲೋಮೀಟ್ರಿಂದ ಶಿವಮೊಗ್ಗದಿಂದ ಕರೆಂಟ್ ಪಾಸ್ ಆಗುತ್ತೆ. ಅದೆಲ್ಲ ಅದು 149 ಪ್ಲಾಟ್ಸಿಗೆ ಅದು ಯೂಸ್ ಆಗಲ್ಲ, ಅದು ಸಾಕಾಗಲ್ಲ ಅದು ಕರೆಂಟ್. ಮತ್ತು ಅದಕ್ಕೆ ಸಬ್ಸ್ಟೇಷನ್ ಕಂಪಲ್ಸರಿ ಮಾಡಲೇಬೇಕು. ಮತ್ತು EC ಕ್ಲಿಯರೆನ್ಸ್ ಇಲ್ಲ ಅಂತ ಹೇಳಿ ಎಲ್ಲ ಯಾರಿಗೆ ಏನು ಒಂದು ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಕೊಡ್ತಾ ಇಲ್ಲ, ಒಂದು ಲೋನ್ ಲೆಟರ್ ಕೊಡೋಲ್ಲ, ಒಂದು ಮೆಸ್ಕಾಮ್ ಲೆಟರ್ಗೆ ಏನು ಕೊಡಲ್ಲ. ಎಲ್ಲರೂ ಈಗ ಲೋನ್ ತೊಗೊಂಡ್ಬಿಟ್ಟು ಈಗ ಭಾಳ ಡೇಂಜರಸ್ ಸಿಚುವೇಷನಲ್ಲಿ ಬಂದುಬಿಟ್ಟಿದ್ದಾರೆ ಎಲ್ಲರೂ. ಬ್ಯಾಂಕ್ನವರು ಏನೂ ಲೋನು ಕೊಡಲ್ಲ, ಸಬ್ಸಿಡಿನೂ ಇಲ್ಲ, ಏನೂ ಇಲ್ಲ ಸರ್. ಭಾಳ ತೊಂದರೆಯಲ್ಲಿದ್ದಾರೆ ಎಲ್ಲರೂ. ನಮಗೆ ಒಂದು 19 ಜನ ನಾವು ಏನು ಮಾಡ್ತಾಯಿದ್ವಿ ಅಷ್ಟೇ ಜನಕ್ಕೆ ಪರ್ಮಿಷನ್ ಇರೋದಲ್ಲಿ. ಅದನ್ನು ಯಾವಾಗ ಬಂದು ಇಲ್ಲ ರೀ ನೀವು EC ಸಿಕ್ಕಿಲ್ಲ ತೆಗೀರಿ ಅಂದರೆ ತೆಗಿಬೇಕು. ಮತ್ತು ಆಮೇಲೆ 19 ಜನ ಅಲ್ಲಿ ಮಾಡ್ತಿದ್ದಾರೆ ಅಷ್ಟೇ, ಪರ್ಮಿಷನ್ ಕೊಟ್ಟಿದ್ದಾರೆ ಅಷ್ಟೇ. ಅಲ್ಲಿ 254 19 ಜನಕ್ಕೆ ಮಾತ್ರ ಪರ್ಮಿಷನ್ ಇದೆ. ನಾನು ಕ್ವಾಲಿಟಿ ಫುಡ್ ಆ್ಯಂಡ್ ಬೆವರೇಜಸ್ ಅಂತ ಒಂದು ಕಂಪ್ನಿ ನಡೆಸ್ತಾ ಇದ್ದೀನಿ ಇಲ್ಲಿ, ನೀರಿನ ಫ್ಯಾಕ್ಟ್ರಿ. ಇಲ್ಲ ಬೇರೆಯವ್ರಿಗೆ ರೆಡ್ ಝೋನ್ ಯಾವುದು ಎಲ್ಲ ಕೊಡೋಲ್ಲ, ನಮಗೆ ಗ್ರೀನ್ ಝೋನಲ್ಲಿ ಇರೋದು ನಮ್ಮದು. ನನ್ನ ಹೆಸರು ಫಕ್ರುದ್ದೀನ್ ಸಿದ್ದಿಕಿ, ಮಾಲೀಕ ಕ್ವಾಲಿಟಿ ಫುಡ್ ಆ್ಯಂಡ್ ಬೆವರೇಜಸ್.